ಟುಡೇ ಅರೈವಲ್ಸ್ ಬಂದು 50,462 ಬ್ಯಾಗು 278 ಗಾಡಿ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನೆಂದರೆ ಇವತ್ತು ಅರೈವಲ್ಸ್ ಜಾಸ್ತಿ ಐತಿ. ಇವತ್ತು ಈರುಳ್ಳಿ ರೇಟು ನೆನ್ನೆಗಿಂತ ಕಮ್ಮಿ ಇದೆ. ಈರುಳ್ಳಿ ರೇಟು ಕೇಳಂಗಿಲ್ಲ. ಅಂದರೆ ರೈತರಿಗೆ ಕಷ್ಟ, ರೈತರಿಗೆ ತುಂಬ ದುಃಖ ಆಗುತ್ತೆ, ತಗೊಳ್ಳೋರು ಖುಷಿ ಆಗುತ್ತೆ. ಆದರೆ ಈ ಟೈಮಲ್ಲಿ ಸರ್ಕಾರ ಬಂದ್ಬಿಟ್ಟು ರೈತರು ಕಣ್ಣೀರು ಇಕ್ತಿದ್ರೆ ಆ ಕಣ್ಣಲ್ಲಿ ರಕ್ತ ಬರುತ್ತಿದೆ. ಯಾಕಂದರೆ 35 ಗೌರ್ಮೆಂಟು ಈರುಳ್ಳಿ ಬಿಡುತ್ತೆ ಅಂತ ಗೊತ್ತಿತ್ತು ಸಬ್ಸಿಡಿ ರೂಪದಲ್ಲಿ. ಅದೇ ಥರ ಈಗ ನೆಕ್ಸ್ಟ್ ವೀಕಿಂದ ಬೆಂಗಳೂರಿಗೆ ಸಬ್ಸಿಡಿ ಬಿಡೋಕ್ಕೆ ಪ್ಲ್ಯಾನ್ ಆಗಿದೆ. ಟೋಟಲು 4.7 ಲಕ್ಷ ಟನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ ಗೌರ್ಮೆಂಟವರು. ಅದೀಗ ಪ್ರೆಸೆಂಟು ದಿಲ್ಲಿ, ಮುಂಬೈ, ನೋಯ್ಡಾ, UP ಈ ಸೈಡೆಲ್ಲ ಮೊಬೈಲ್ ವ್ಯಾನ್ ಮೂಲಕ, ಅಂದರೆ ಈಗ ಅಕ್ಕಿ ಬಂತಲ್ಲ 20 ರೂಪಾಯಿ kg ಅಕ್ಕಿ, ಈಗ ಒಂದೊಂದು ಸ್ಪಾಟಲ್ಲಿ ಒಂದು ಟೆಂಪೋದಲ್ಲಿ ಇಲ್ಲ ಲಾರಿಲಿ ಇಟ್ಕೊಂಡು ಮಾಡ್ತಿದ್ರಲ್ಲ ಆ ಥರ ಮರಕ್ಕೆ ಪ್ಲ್ಯಾನ್ ಆಗಿದೆ. ಈಗಾಗಲೇ ದಿಲ್ಲಿಯಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವೀಕು ಬೆಂಗಳೂರು, ಹೈದರಾಬಾದು, ಚೆನ್ನೈ, ಕೋಲ್ಕತ್ತಾ, ಭುವನೇಶ್ವರ, ಅಹಮದಾಬಾದು, ಗುವಾಹಟಿ ಇಲ್ಲೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ. ನೋಡಿ ಅದಾಗಲೇ ಎಲ್ಲ ಚಾನಲೇ ಕೊಟ್ಟಿದ್ದಾರೆ ಮಾಡೋಕ್ಕೆ 30 ರೂಪಾಯಿ ಈರುಳ್ಳಿ. ಆ ಥರ ಏನಾರು ಆಯಿತು ಅಂದರೆ ಪಕ್ಕ ರೈತರಿಗೆ ದೊಡ್ಡ ಎಫೆಕ್ಟ್ ಬೀಳುತ್ತೆ. ನಮ್ಮ ಲೋಕಲ್ ರೈತರು ಅಂತೂ ತುಂಬ ಎಫೆಕ್ಟ್ ಬೀಳುತ್ತೆ. ಅವರು ಸ್ಟೋರ್ ಮಾಡಿ ಇಟ್ಕೊಂಡಿರೋ 4.7 ಲಕ್ಷ ಟನ್ನು ಯಾವುದು ನಮ್ಮ ಕರ್ನಾಟಕದಲ್ಲ, ಇದೆಲ್ಲ ಬಂದು ಮಹಾರಾಷ್ಟ್ರ, ನಾಸಿಕ್ಕು ಆ ಸೈಡೆಲ್ಲ ಇರುತ್ತೆ. ಆ ಸೈಡ್ ಬೆಳೆದಿರೋ ಈರುಳ್ಳಿ ಇರುತ್ತೆ. ಬಟ್ ನಮ್ಮ ಲೋಕಲ್ ರೈತರೆಲ್ಲ ಏನು ಮಾಡಬೇಕು? ಬಟ್ ಅದು ಇರಲ್ಲ. ಅವರು 3-4 ತಿಂಗಳು ಕಷ್ಟಪಟ್ಟು ಹೊಟ್ಟೆಗೆ ಇಟ್ಟಿಲ್ಲದೆ, ಕಣ್ಣಿಗೆ ನಿದ್ದೆ ಇಲ್ಲದೆ ಬೆಳೆದಿರ್ತಾರೆ. ಈಗ ತಗೊಳ್ಳೋರು ನಾವೇನೋ 50-100 ಕೊಟ್ಬಿಟ್ಟು ತೊಗೊಂಡೋಗ್ತೀವಿ. ರೇಟ್ ಜಾಸ್ತಿ ಆದರೂ ನಾವೇನು ಇದು ಮಾಡಲ್ಲ, ರೈತರನ್ನ ಬೈಕೊಳ್ಳೋದೇ ಗೌರ್ಮೆಂಟ್ ಅವ್ರನ್ನ. ಬಟ್ ರೈತರಿಗೆ ಇಷ್ಟೊಂದು ಈ ಥರ ಸಬ್ಸಿಡಿ ಕಮ್ಮಿ ಇರೋ ರೇಟಲ್ಲಿ ನೀವು ಈಗಲೇ ರೇಟ್ ಕಮ್ಮಿ, ಈ ಟೈಮಲ್ಲಿ ಇದು ಸಬ್ಸಿಡಿ ಬಿಟ್ಟರೆ ರೈತರೆಲ್ಲ ಏನು ಮಾಡಬೇಕು? ಈಗ ನಮ್ಮ ಈರುಳ್ಳಿ ಸ್ಟಾಕ್ ಇರೋಲ್ಲ. ಸ್ಟಾಕ್ ಇದ್ದರೆ ಬಿಡಿ ಇಟ್ಕೊಬೋದು, ಆಮೇಲೆ ಬಂದು ಮಾರ್ಬೋದು ಅನ್ಬೋದು. ಇಲ್ಲ ನೀವು ಅದನ್ನ ತಗೊಳ್ಳೋದು ಇಲ್ಲ, ನಮ್ಮ ರೈತರನ್ನ ತಗೊಳ್ಳಲ್ಲ. ನೀವು ತರೋದು ಯಾವುದೋ ಬೇರೆ ಸ್ಟೇಟ್ದು ತಂದು ಇಲ್ಲಿ ಮಾಡ್ತೀರಾ. ನಮ್ಮ ಲೋಕಲ್ ರೈತರೆಲ್ಲ ಏನು ಮಾಡಬೇಕು? ನೀವು ಕಮ್ಮಿ ಮಾಡಬೇಕು ಅಂತಂದರೆ ಸರ್ಕಾರದವರು ರಿಯಾಯಿತಿ ದರ ಮಾಡಬೇಕು ಅಂದರೆ ಪೆಟ್ರೋಲ್ ರಿಯಾಯಿತಿ ದರ ಮಾಡಿ, ಡೀಸೆಲ್ ಮಾಡಿ, ಮಕ್ಕಳು ಫೀಸ್ ಮಾಡಿ, ಈ ಆಸ್ಪತ್ರೆಗೆ ಖರ್ಚಾಗುತ್ತಲ್ಲ ಲಕ್ಷ ಅಮೌಂಟು ಅದೊಂದು ಮಾಡಿ. ಇದನ್ನೆಲ್ಲ ಮಾಡೋಕ್ಕಲ್ಲ. ಯಾಕಂದರೆ ನಿಮಗೆಲ್ಲ ಇರೋದೇ ಇದರಲ್ಲಿ ದುಡ್ಡು, ಪೆಟ್ರೋಲು, ಡೀಸೆಲು, ಇದರಲ್ಲಿ ಈರುಳ್ಳಿಲಿ ಏನೋ ದುಡ್ಡು ಇಲ್ವಲ್ಲ ನಿಮಗೆ ಗೌರ್ಮೆಂಟ್ ಅವ್ರಿಗೆ. ಅದರಿಂದ ಸುಮ್ಮನೆ ಯಾರೋ ಬೆಳೀತಾರೆ, ಯಾರೋ ತಗೋತಾರೆ, ಯಾರೋ ಇಡ್ತಾರೆ ಅಂತ ಸುಮ್ಮನೆ ಇರ್ತೀರ. ಅಕಸ್ಮಾತು ನೀವು ಕಮ್ಮಿ ಮಾಡಬೇಕು ಅಂದರೆ ಅದರಲ್ಲಿ ಮಾಡಬೇಕು. ಬರೀ ಜನ ವಿಕಾಸ ಅಂತ ಹೇಳೋದಲ್ಲ, ರೈತರ ವಿಕಾಸನೂ ಆಗಬೇಕು. ರೈತರೆಲ್ಲ ಏನು ಮಾಡಬೇಕು? ಈ ಥರ ಆದರೆ ಈಗಲೇ ಬೆಳೆ ಇಲ್ಲದಿರೋ ಟೈಮಲ್ಲಿ ಈ ಥರ ಬಂದು ನೀವು ರಿಯಾಯಿತಿ ದರ ಬಿಟ್ಟರೆ, ಅದು ನಮ್ಮ ಸ್ಟೇಟ್ ಈರುಳ್ಳಿ ಆದರೆ ಪರವಾಗಿಲ್ಲ, ನಮ್ಮ ಸ್ಟೇಟ್ ಇರಲ್ಲ. ನೀವು ಯಾವುದೋ ಸ್ಟೇಟಲ್ಲಿ ನೀವು ಪರ್ಚೇಸ್ ಮಾಡಿ, ಉತ್ತರ ಭಾರತದಲ್ಲಿ ಪರ್ಚೇಸ್ ಮಾಡಿ, ನೀವು ದಕ್ಷಿಣ ಭಾರತದಲ್ಲಿ ಬಂದು ಕರ್ನಾಟಕಕ್ಕೆ ಯಾಕೆ ಇಷ್ಟು ಮೋಸ? ಕರ್ನಾಟಕದಲ್ಲಿರೋ ಜನಕ್ಕೆ, ರೈತರಿಗೆ ಪ್ರತಿಯೊಂದು ವಿಷಯದಲ್ಲೂ ಮೋಸ ಆಗ್ತಿದೆ. ಪ್ರತಿಯೊಂದು ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಮೋಸ ಆಗ್ತಿದೆ. ದಯವಿಟ್ಟು ಇದೊಂದು ರಿಯಾಯಿತಿ ದರ ಆಗಬಾರ್ದು. ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.